ಸ್ನೇಹಿತರೆ ನಮಸ್ಕಾರ, ಮಂತ್ರಾಲಯಕ್ಕೆ ಸ್ವಾಗತ ಸುಸ್ವಾಗತ. ನೋಡಿ, ನಾನಿವಾಗ ಸದ್ಯಕ್ಕೆ ಮಂತ್ರಾಲಯದಲ್ಲಿದ್ದೀನಿ. ಇನ್ನೂ ರಾಯರ ದರ್ಶನಕ್ಕೆ ಹೋಗಿಲ್ಲ. ರಾಯರ ದರ್ಶನ ಮಾಡ್ಕೊಂಬಂದು ಆಮೇಲೆ ಸಿಗೋಣ. ಇದು ಶ್ರೀ ಮಾಂಚಾಲಮ್ಮ ದೇವರಿದು. ಹಾಗೆ ಮುಂದೆ ಹೋಗಿ ಶ್ರೀ ಗುರು ರಾಯರ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಇದು ಅನ್ನಪೂರ್ಣ ಭೋಜನ ಶಾಲೆ. ಇಲ್ಲಿ ಪ್ರಸಾದವನ್ನು ವಿತರಿಸ್ತಾರೆ. ಇಷ್ಟು ದೂರ ರಾಯರ ಸನ್ನಿಧಾನಕ್ಕೆ ಬಂದು ಸ್ವಲ್ಪ ಪ್ರಸಾದ ತಿನ್ಕೊಂಡು ಹೋಗಿಲ್ಲ ಅಂದರೆ ಹೇಗೆ? ಬನ್ನಿ ಪ್ರಸಾದ ತಿನ್ಕೊಂಡು ಹೋಗೋಣ. ನೋಡಿ, ಪುಟಾಣಿ ಪುಟಾಣಿ ಕೋತಿ ಮರಿಗಳೆಲ್ಲ ಇದೆ ಇಲ್ಲಿ. ನೋಡಿ, ಇಲ್ಲಿ ಪ್ರಸಾದ ಕೊಡೋ ಒಂದು ಜಾಗದಲ್ಲಿ ಬೇಕಾದಷ್ಟು ಕೋತಿ ಮರಿಗಳೆಲ್ಲ ಇದೆ. ಅಲ್ಲ, ನೀನು ಫೋನ್ ಮಾಡು, ನನ್ನ ಹೆಂಡತಿಗೆ ಫೋನ್ ಕೊಡು, ಹೇಳ್ತೀನಿ ಅಂತ ಹೇಳಿದ್ದೆ. ನೋಡಿ, ಇಲ್ಲೊಂದು ದೊಡ್ಡ ಕೋತಿ ಕಾಣಿಸ್ತದೆ. ಗಾಡಿ ಮೇಲೆ ಹೆಂಗೆ ಕೂತಿದೆ ನೋಡಿ. ಬೇಕಾದಷ್ಟು ಕೋತಿಗಳಿದೆ ಇಲ್ಲಿ. ಬಟ್ ಯಾರಿಗೂ ಏನೂ ತೊಂದರೆ ಕೊಡಲ್ಲ. ಅದ್ರ ಪಾಡಿಗೆ ಅದು ಆರಾಮಾಗಿರುತ್ತೆ. ತಿಂಡಿ ಏನಾದರೂ ಕೊಟ್ಟರೆ ತೊಗೊಳುತ್ತಷ್ಟೇ, ಇಲ್ಲಾಂದರೆ ಅದ್ರ ಪಾಡಿಗೆ ಅದು ಸೈಲೆಂಟಾಗಿರುತ್ತೆ.
ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ದರ್ಶನ ಮಾಡಿದ್ದು ಸಖತ್ ಒಳ್ಳೇದಾಯಿತು. ಸಿಕ್ಕಾಪಟ್ಟೆ ಖುಷಿ ಕೂಡ ಆಗ್ತಾ ಇದೆ. ಬಟ್ ಗುರುವಾರ ಆಗಿದ್ರೂ ಕೂಡ ಅಂಥ ಹೆಚ್ಚಾಗೇನು ರಶ್ ಇಲ್ಲ. ಪ್ರಸಾದ ಕೊಡೋ ಜಾಗದಲ್ಲಿ ಎಷ್ಟೊಂದು ಕ್ಯೂ ಇದೆ ನೋಡಿ. ಸುಮಾರು ಒಂದು 10-15 ರೌಂಡ್ ಹೊಡ್ಕೊಂಡು ಈ ಕಡೆಯಿಂದ ಹೋಗ್ಬೇಕಾಗುತ್ತೆ ನಾವು. ನೋಡಿ, ಇದು ಅನ್ನ ಸಂತರ್ಪಣೆ ಪ್ರಸಾದ ನೀಡೋ ಜಾಗ ಇದು. ಸ್ವಲ್ಪ ಹಾಕಿ, ಇನ್ನೂ ಕಡಿಮೆ. ನೋಡಿ, ಪ್ರಸಾದ ಅಲ್ವಾ, ಹಾಗಾಗಿ ನಾನು ಜಾಸ್ತಿ ಹಾಕ್ಸ್ಕೊಂಡಿಲ್ಲ, ಸ್ವಲ್ಪನೇ ಹಾಕ್ಸ್ಕೊಂಡೆ. ಸ್ವಲ್ಪ ಅಂದನೂ ಜಾಸ್ತಿ ಹಾಕಿದ್ಲು. ಇಲ್ಲೇ ಕೂತ್ಕೊಳ್ಳೋಣ ಬನ್ನಿ. ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವ್ರ ದರ್ಶನ ಮಾಡಿ ಇಲ್ಲಿ ಪ್ರಸಾದವನ್ನು ತಿಂತಾ ಇದ್ದಾರೆ. ನಾನು ಕೂಡ ಇವಾಗ ಪ್ರಸಾದ ಸೇವಿಸ್ಬಿಟ್ಟು ಹಾಗೆ ಹೊರಗಡೆ ಹೋಗ್ತೀನಿ. ಸ್ನೇಹಿತರೆ, ದಯವಿಟ್ಟು ಇಲ್ಲಿ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದು ಪ್ರಸಾದ ತಿಂದ್ಬಿಟ್ಟು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮಂತ್ರಾಲಯ ಕ್ಷೇತ್ರ ಆಗಿರಲಿ ಅಥವಾ ಯಾವುದೇ ಒಂದು ಪವಿತ್ರ ಕ್ಷೇತ್ರ ಆಗಿರಲಿ, ಯಾವುದೇ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಸಾದ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವೀಕರಿಸಿ. ಜಾಸ್ತಿ ಹಾಕ್ಕೊಂಡು ದಯವಿಟ್ಟು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಭವಿಷ್ಯ ಇಲ್ಲಿ ಒಂದು ದಿವಸಕ್ಕೆ ಲಕ್ಷಾಂತರ ಜನರಿಗೆ ಅನ್ನದಾನ ಸೇವೆ ಇರುತ್ತೆ ಅನಿಸುತ್ತೆ. ಭಕ್ತಾದಿಗಳು ಹಿಂದಿಂದೆ ಬರ್ತಾನೆ ಇರ್ತಾರೆ, ಸಾಲಾಗಿ ಅನ್ನದಾನ ಸ್ವೀಕರಿಸ್ತಾನೆ ಇರ್ತಾರೆ. ಬನ್ನಿ ಹಾಗೆ ಹೊರಗಡೆ ಹೋಗೋಣ. ನೋಡಿ, ಇಲ್ಲೆಲ್ಲ ವ್ಯಾಪಾರಸ್ಥರು ವ್ಯಾಪಾರಗಳು ಮಾಡಿಕೊಂಡು ಹೊತ್ತು ಕಳೀತಾ ಇದ್ದಾರೆ. ಸರ್, ಕೃಷ್ಣ 50 ರೂಪೀಸ್ ಸರ್. ಕರೆಕ್ಟ್ ಆಗುತ್ತೆ. 26 ನೋಡಿ, ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಧವಾದ ಒಂದು ಫೋಟೋಗಳು ಇಟ್ಟಿದ್ದಾರೆ. ಫುಲ್ಲು ಸಂಪೂರ್ಣವಾಗಿ ರಾಘವೇಂದ್ರ ಸ್ವಾಮಿಗಳ ವಿಧವಾದ ಫೋಟೋಗಳು ಇಟ್ಟಿದ್ದಾರೆ.
ಸೊ ಇದೆಲ್ಲ ಕಂಪ್ಲೀಟಾಗಿ ಶಾಪಿಂಗ್ ಮಾಡೋದಕ್ಕೆ ಏರಿಯಾ ಇದು, ಫುಲ್ಲು ಶಾಪಿಂಗ್ ಏರಿಯಾ ಇದೆಲ್ಲ. ಬೇಕಾದಷ್ಟು ಭಕ್ತಾದಿಗಳು ದರ್ಶನ ಮಾಡಿ ಕೂತ್ಕೊಂಡಿದ್ದಾರೆ, ಮಲ್ಕೊಂಡಿದ್ದಾರೆ. ಈ ಬಿಸಿಲಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮಂತ್ರಾಲಯಕ್ಕೆ ಮತ್ತೊಮ್ಮೆ ಬನ್ನಿ. ವಂದನೆಗಳು.